ನಿಮ್ಗೆ ವಿರುದ್ಧ ಇರೋರಿಗೆಲ್ಲ ಬೆಂಬಲ ಕೊಡಕ್ಕೆ ಹೋಗಬಾರ್ದು. ಈಗ ನನಗೆ ಏನೇ ಆಗಲಿ ಚಾಮರಾಜನಗರ ಜಿಲ್ಲೆಯವರು ಸುಮಾರು 80% ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತೇನೆ. 80% ಅವತ್ತು ಅದಕ್ಕೋಸ್ಕರನೇ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಐಂದ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಶಿವಪಾಲ ಮುಖ್ಯಮಂತ್ರಿ ಆಗೋದು. ಆ ಬಂಗಾರಪ್ಪನಂತವ್ರನ್ನೇ 2 ವರ್ಷಕ್ಕೆ ತೆಗೆದಾಕ್ಬಿಟ್ರು. ವೀರಪ್ಪ ಮೊಯ್ಲಿಯವ್ರನ್ನೇ 2 ವರ್ಷ ತೆಗೆದಾಕ್ಬಿಟ್ರು. ನಾನು ದೇವರಾಜ ಅರಸು ಬಿಟ್ಟರೆ 5 ವರ್ಷ ಪೂರೈಸಿರೋರು, ಅವ್ರು ಬಿಟ್ಟರೆ ನಾನೇ ಪೂರೈಸಿರೋ. ಅದರಿಂದ ನಿಮ್ಮ ಎಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತುಗಳು. ಇನ್ನು ಮುಂದೆನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ. ನೀವು ಆಶೀರ್ವಾದ ಮಾಡಿ ಮಾಡದೆ ಹೋಗಿ, ಸಾಮಾಜಿಕ ನ್ಯಾಯದ ಪರವಾಗಿರುತ್ತೇನೆ. ಅದನ್ನ ಬಹಳ ಜನ ತಿಳ್ಕೊಂಡವ್ರೆ, ಕೆಲವರು ಮಾತ್ರ ತಿಳ್ಕೊಳಕ್ ಹೋಗಿಲ್ಲ. ಈ ಸಮುದಾಯ ಭವನ ನಂಜೇಗೌಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ? ಎಲ್ಲ ನೋಡಿದೆ, ಅಲ್ಲಿ ಕೆಲವರೆಲ್ಲ ಒಂತಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್. ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ನಾನು ಈ ಜಾಗ ತಗೊಳಕ್ಕೆ ಎಷ್ಟೊಂದು 2-3 ಸಾರಿ ಬಂದಿರ್ಬೇಕಲ್ವೇ? 4-5 ಸಾರಿ ಬಂದಿದ್ಯಾ? ಇನ್ನು ಇದಕ್ಕೆ ಸಮುದಾಯ ಭವನಕ್ಕೆ ಹಣ ಕೊಡೋಣ. 2 ಕೋಟಿ ಮಂಜೂರು ಮಾಡಿದ್ದೀನಿ, 50,000 ಕೊಟ್ಟಿದ್ದೀನಿ, 50 ಲಕ್ಷ ಕೊಟ್ಟಿದ್ದೀನಿ. ಆದರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನ ಮರಿಬೇಡಿ. ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಹೈಯರ್ ಎಜುಕೇಷನ್ ಎಲ್ಲ ನಡೀತಕ್ಕಂಥದ್ದು PUC ನಂತರ ಡಿಗ್ರಿ ಓದೋದು, ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಕಾಲೇಜ್ ಓದೋದು, ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಇವೆಲ್ಲ ಕಡೆ ನಡೀತದೆ. ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು. ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ, ಕುರುಬರ ಹಾಸ್ಟೆಲು, ಅದನ್ನು ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ನೋಡಿದ್ದೀರ ಏನೋ ಗೊತ್ತಿಲ್ಲ, ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದ್ದೀವಿ. ಇಲ್ಲಿ ಸಮುದಾಯ ಭವನ ಮಾಡಕ ಸಮುದಾಯ ಭವನ ಮಾಡಕ್ಕೆ 6 ಕೋಟಿ ರೂಪಾಯಿ ಅಂತ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಹಾಸ್ಟೆಲ್ ಮಾಡೋದು ಮಾತ್ರ ಮರಿಕೊಡು. ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರು ಇದ್ದೀರಿ, ಚಾಮರಾಜನಗರದವರು ಭಾಳ ಜನ ಎಲ್ಲ ಒಳ್ಳೆಯವರು. ಜನ ಎಲ್ಲ ಒಳ್ಳೆಯವರು.
ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ.